ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ, ಏಕಾಗ್ರತೆಯೇ ಸಫಲದ ಬೀಗ ಎಂದು. ಯಾವಾಗ ನೀವು ನಿಮ್ಮ ಮನಸ್ಸನ್ನು ಒಂದೇ ಕಡೆ ಇಡ್ತೀರೋ ಆವಾಗ ಅಸಂಭವವು ಸಂಭವವಾಗುತ್ತದೆ. ಸ್ನೇಹಿತರೆ, ಮುಂದೆ ನಾವು ಸ್ವಾಮಿ ವಿವೇಕಾನಂದರ ಒಂದು ಕಥೆಯನ್ನು ನೋಡೋಣ. ನಾವು ಎಲ್ಲ ಕೆಲಸದಿಂದ ಧ್ಯಾನ ತೆಗೆದು ಒಂದೇ ಕೆಲಸದಲ್ಲಿ ಹೇಗೆ ಇಡೋದು ಅಂತ ಅರ್ಥ ಮಾಡಿಕೊಳ್ಳೋಣ. ಸ್ವಾಮಿ ವಿವೇಕಾನಂದರು ಒಂದು ಪಾರ್ಕಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ. ಆವಾಗ ಅವರ ಧ್ಯಾನ ಒಂದು ಹುಡುಗನ ಮೇಲೆ ಹೋಗುತ್ತದೆ. ಆ ಹುಡುಗ ಖಾಲಿ ಪುಸ್ತಕದಲ್ಲಿ ಒಂದು ಶ್ಲೋಕ ಬರೆಯುತ್ತಿರುತ್ತಾನೆ. ಆದರೆ ಅವನು ಮಾಡುತ್ತಿರುವ ತಪ್ಪುಗಳ ಕಾರಣ ಪದೇ ಪದೇ ಪೇಜನ್ನು ಹರಿದು ಹಾಕುತ್ತಿರುತ್ತಾನೆ. ಮತ್ತೆ ಪ್ರತಿ ಸಾರಿ ಹೊಸ ಪೇಜಿನಿಂದ ಬರೆಯಲು ಪ್ರಾರಂಭ ಮಾಡುತ್ತಿರುತ್ತಾನೆ. ಕೆಲವು ಸಮಯದ ನಂತರ ಅವನ ಧ್ಯಾನ ಸ್ವಾಮಿ ವಿವೇಕಾನಂದರ ಮೇಲೆ ಹೋಗುತ್ತದೆ. ಆವಾಗ ಅವನು ತಕ್ಷಣ ಎದ್ದು ಅವರ ಬಳಿ ಹೋಗುತ್ತಾನೆ. ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಹೇಳುತ್ತಾನೆ, ಸ್ವಾಮಿಗಳೇ, ನಾನು ಕಳೆದ 3 ಗಂಟೆಗಳಿಂದ ಒಂದು ಶ್ಲೋಕವನ್ನು ಬರೆಯಲು ಪ್ರಯತ್ನ ಮಾಡುತ್ತಿದ್ದೇನೆ. ಆದರೆ ಯಾವುದಾದರೂ ಒಂದು ತಪ್ಪು ಆಗ್ತಾನೇ ಇದೆ. ನಾನು ಮತ್ತೆ ಹೊಸದಾಗಿ ಪ್ರಾರಂಭ ಮಾಡುತ್ತಿದ್ದೇನೆ, ಮತ್ತೆ ತಪ್ಪು ಆಗ್ತಾ ಇದೆ, ಬರೆಯಲು ಆಗ್ತಾನೇ ಇಲ್ಲ. ಆವಾಗ ವಿವೇಕಾನಂದರು ನಗುತ್ತಾ ಹೇಳಿದ್ರು, ಮಗು, ಅದು ಏಕಾಗ್ರತೆಯ ಕೊರತೆಯಿಂದ ಆಗುತ್ತದೆ. ಏಕೆಂದರೆ ಒಬ್ಬ ಸಾಧಾರಣ ವ್ಯಕ್ತಿ ತನ್ನ ಊರ್ಜೆಯನ್ನು ಬೇಡವಾದ ವಿಷಯಗಳ ಮೇಲೆ, ಬೇಡವಾದ ಹವ್ಯಾಸಗಳ ಮೇಲೆ ಹಾಕುತ್ತಾನೆ. ಅದಕ್ಕೆ ಸತತವಾಗಿ ಮನಸ್ಸು ಚಂಚಲವಾಗುತ್ತದೆ. ಧ್ಯಾನದಿಂದ ಕೆಲಸ ಮಾಡುವ ಅರ್ಥ ಏನೆಂದರೆ ತನ್ನ ಪೂರ್ತಿ ಏಕಾಗ್ರತೆಯನ್ನು ಒಂದೇ ಕಡೆ ಮತ್ತು ಒಂದೇ ಕೆಲಸದ ಮೇಲೆ ಹಾಕುವುದು. ನೀನು ಯಾವಾಗ ಇದೇ ಥರ ಪದೇ ಪದೇ ಮಾಡುತ್ತೀಯೋ ಆವಾಗ ಮನಸ್ಸು ಇದಕ್ಕೆ ತಯಾರಾಗುತ್ತದೆ. ಮತ್ತೆ ಮಾಡಿದ ತಪ್ಪನ್ನು ನೀನು ಇನ್ನೊಂದು ಸಾರಿ ಮಾಡುವುದಿಲ್ಲ. ಆವಾಗ ಆ ಹುಡುಗ ಅಂದ, ಸ್ವಾಮಿಗಳೇ, ಮತ್ತೆ ನನ್ನ ಮನಸ್ಸು ಪದೇ ಪದೇ ಚಂಚಲವಾದರೆ ನಾನು ಹೇಗೆ ಧ್ಯಾನದಿಂದ ಕೆಲಸ ಮಾಡಲಿ? ಆವಾಗ ಸ್ವಾಮಿಗಳು ಹೇಳಿದ್ರು, ನೀನು ಬರೆಯೋ ಸಮಯದಲ್ಲಿ ಯಾವುದಾದರೂ ಘಟನೆಯ ಬಗ್ಗೆ ಯೋಚನೆ ಮಾಡುತ್ತಿದ್ದೀಯಾ ಅಥವಾ ಯಾವುದಾದರೂ ವ್ಯಕ್ತಿಯನ್ನು ನೆನೆಸಿಕೊಳ್ಳುತ್ತಿದ್ದೀಯಾ ಅಂತ. ಆವಾಗ ಆ ಹುಡುಗ ಹೇಳ್ತಾನೆ, ಹೌದು ಸ್ವಾಮಿ, ಇವತ್ತು ನನ್ನ ರಜೆಯ ದಿನ. ಇವತ್ತು ನಮ್ಮ ಸ್ನೇಹಿತರು ಎಲ್ಲರೂ ಆಟವನ್ನು ಆಡುತ್ತಿರುತ್ತಾರೆ, ಆರಾಮಾಗಿ ಓಡಾಡುತ್ತಿರುತ್ತಾರೆ. ಆದರೆ ನಾನು ಈ ಕೆಲಸ ಮುಗಿಸಲೇಬೇಕು. ಅದಕ್ಕೆ ನನಗೆ ಏಕಾಗ್ರತೆ ಆಗುತ್ತಿಲ್ಲ ಅನಿಸುತ್ತೆ. ಸ್ವಾಮಿಗಳು, ಸರಿ, ನೀನು ಈಗ ಸುಲಭ ನಿಯಮಗಳನ್ನು ಅರ್ಥ ಮಾಡಿಕೊ. ಆದ ನಂತರ ನೀನು ಏಕಾಗ್ರತೆಯಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತದೆ. ಯಾವಾಗ ನಿನ್ನ ಮನಸ್ಸು ಚಂಚಲವಾಗುತ್ತದೆಯೋ ಆವಾಗ 5 ಸಾರಿ ಆಳವಾದ ಉಸಿರನ್ನು ತಗೋ ಮತ್ತು ನಿನ್ನ ಎಲ್ಲ ಬೇರೆ ಕಡೆಯ ಚಿಂತನೆಗಳನ್ನು ಬಿಟ್ಟು ನಿನ್ನ ಪೂರ್ತಿ ಧ್ಯಾನವನ್ನು ಉಸಿರಿನ ಮೇಲೆ ತೆಗೆದುಕೊಂಡು ಬಾ. ಆವಾಗ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಯಾವಾಗ ನೀನು ಕೆಲಸವನ್ನು ಮಾಡುತ್ತೀಯೋ ಆವಾಗ ಆ ಕೆಲಸವನ್ನು ಅನುಭವ ಮಾಡು. ಅಂದರೆ ಈಗ ನೀನು ಪೆನ್ನಿಂದ ಬರೆಯುತ್ತಿದ್ದೀಯಾ ಅಂದರೆ ಆ ಪೆನ್ನು ನೀನು ಹೇಗೆ ಹಿಡಿಯುತ್ತೀಯಾ, ಹೇಗೆ ಶಬ್ದಗಳನ್ನು ಬರೆಯುತ್ತೀಯಾ, ಮತ್ತು ಯಾವ ಶಬ್ದ ಬರೆಯುತ್ತೀಯೋ ಅದನ್ನು ಹೇಗೆ ಓದುತ್ತೀಯಾ, ಆ ಶಬ್ದದಲ್ಲಿ ಏನಿದೆ ಅನ್ನೋದನ್ನು ನಿನ್ನ ಮನಸ್ಸಲ್ಲಿ ಸಂಗ್ರಹಣೆ ಮಾಡು. ನೀನು ಪೂರ್ತಿಯಾಗಿ ಅದರಲ್ಲಿ ಕಳೆದು ಹೋಗು. ಅಂದರೆ ನೀನು ಏಕಾಗ್ರತೆ ಮಾಡಲು ಸಾಧ್ಯ. ಆವಾಗ ಆ ಹುಡುಗ ಸ್ವಾಮಿಗಳು ಹೇಳಿದಾಗೆ ಏಕಾಗ್ರತೆಯಿಂದ ಎಲ್ಲ ಕೆಲಸವನ್ನು ಅನುಭವ ಮಾಡಿಕೊಂಡು ಬರೆಯಲು ಶುರು ಮಾಡುತ್ತಾನೆ. ಆವಾಗ ಆ ಹುಡುಗನಿಗೆ ತಿಳಿಯೋಕೆ ಶುರುವಾಗುತ್ತೆ. ತಾನು ಮಾಡುತ್ತಿರುವ ತಪ್ಪುಗಳು ಅರಿವಾಗುತ್ತೆ ಮತ್ತು ಅದರಿಂದ ಹೇಗೆ ಉಳಿಯಬೇಕು ಅನ್ನೋದನ್ನು ಕಲಿಯುತ್ತಾನೆ. ಮತ್ತೆ ಬೇಗ ಅವನು ಕೆಲಸವನ್ನು ಮುಗಿಸಿ ಸ್ವಾಮಿಗಳಿಗೆ ಧನ್ಯವಾದಗಳನ್ನು ಹೇಳುತ್ತಾನೆ. ಇದರಿಂದ ನಾವು ಕಲಿಯಬೇಕಾಗಿದ್ದು ಏನಪ್ಪ ಅಂದರೆ, ನಾವು ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಏಕಾಗ್ರತೆ ಮಾಡಬೇಕು. ಪ್ರತಿಯೊಂದು ಕೆಲಸವನ್ನು ಅನುಭವ ಮಾಡಿಕೊಂಡು ಮಾಡಬೇಕು. ಆವಾಗ ಮಾತ್ರ ನಾವು ಜೀವನದಲ್ಲಿ ಸಫಲರಾಗೋಕೆ ಸಾಧ್ಯ. ಧನ್ಯವಾದಗಳು.